ಸಂಕಲ್ಪ ವಾಣಿ ನ್ಯೂಸ್. ನಿನ್ನೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಾನೂನನ್ನು ಈ ರಾಜ್ಯದಲ್ಲಿ ತರಲಿಕ್ಕೆ ಹೊರಟಿದ್ದಾರೆ. ಈ ರಾಜ್ಯದ SIR ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವುದೇ ದಾಖಲೆಗಳಿಲ್ಲದಿದ್ದರೂ ಕೂಡ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಅಂತಕ್ಕಂಥ ಹೆಸರಿನಲ್ಲಿ ಒಂದು ತುಷ್ಟೀಕರಣ ರಾಜಕೀಯ ನೀತಿಯನ್ನು ಜಾರಿ ತರಲಿಕ್ಕೆ ಇವತ್ತು ಇಂದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಈ ದೇಶದ ಭದ್ರತೆಯ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಸಂವಿಧಾನ ವಿರೋಧಿ ನೀತಿಯನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ SIR ಭಾಳ ಅತ್ಯಂತ ತೀವ್ರಗತಿಯಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಮ್ಯಾಪಿಂಗ್ನಲ್ಲಿ ಜಿಲ್ಲಾಧಿಕಾರಿಗಳನ್ನು ನಾವು ಭೇಟಿಯಾದಾಗ 95% ಮ್ಯಾಪಿಂಗ್ ಆಗಿದೆ, 97 ಆಗಿದೆ ಅಂತ ಹೇಳ್ತಾರೆ. ಆದರೂ ಕೂಡ ಇವರಿಗೆ ಇನ್ನೂ ಉಳಿದಂಥ ನೈಜ ಮತದಾರ ಅಲ್ಲದವರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು, ಮತ ಬ್ಯಾಂಕ್ ರಾಜಕಾರಣ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಈ ಒಂದು ಸಂವಿಧಾನ ವಿರೋಧಿಯನ್ನು, ಸಂವಿಧಾನದ ಆರ್ಟಿಕಲ್ 14ರ ವಿರೋಧಿತನವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ದಿನ ಬೆಳಗಾದರೆ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಕಾಂಗ್ರೆಸ್ಸಿಗರು ಸಂವಿಧಾನವನ್ನು ಇವತ್ತು ಗಾಳಿಗೆ ತೂರಿದ್ದಾರೆ. ಇವತ್ತು ಸಂವಿಧಾನದ ಆಶಯಗಳಿಗೆ ಇವತ್ತು ತಿಲಾಂಜಲಿ ನೀಡಿದ್ದಾರೆ. ಈ ರೀತಿಯ ವರ್ತನೆಯಿಂದ ಈ ದೇಶದ ಆಂತರಿಕವಾಗಿರ್ತಕ್ಕಂಥ ಭದ್ರತೆ ಭಾಳ ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ನಾವು ನಾಳೆ ಸೋಮವಾರ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಲಿದ್ದೇವೆ. ಅದರ ಜೊತೆಗೆ ಈ ಕಾನೂನನ್ನು ಜಾರಿಗೆ ತರೋದ್ರು ಅವರೇನಾದರೂ ಒತ್ತಾಯ ಮಾಡಿದರೆ, ಅದೇನಾದರೂ ಇಲ್ಲಿ ಒತ್ತಡ ಹಾಕಿದರೆ ನಾವು ಅದನ್ನು ಕೂಡಲೇ ಕೇಂದ್ರ ಸರ್ಕಾರ ಇದರ ಮಧ್ಯಸ್ಥಿಕೆಯನ್ನು ವಹಿಸಬೇಕು. ಅದು ಕೇಂದ್ರದ ಗೃಹ ಇಲಾಖೆ ಇದನ್ನು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತೇಳಿ ನಾವು ಕೂಡ ಮನವಿಯನ್ನು ಮಾಡ್ತೇವೆ. ಒಂದು ವೇಳೆ ಇದಕ್ಕೂ ಮೀರಿ ಕಾಂಗ್ರೆಸ್ ಸರ್ಕಾರ ಮುಂದೆ ಹೆಜ್ಜೆ ಇಟ್ಟರೆ ರಾಜ್ಯಾದ್ಯಂತ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ಕೈಗೊಳ್ಳುತ್ತೇವೆ. ಈಗ SIR ಬಗ್ಗೆ ಇಡೀ ಯಾವ ರೀತಿ ನಡೀತಿದೆ ನಿಮಗೆ ನೋಡ್ತಾ ಇದ್ದೀರಿ. ಈಗಾಗಲೇ ನಾವು ಬೇರೆ ಕಡೆ ಇವತ್ತು ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ಸಮುದಾಯ ಭವನಗಳಲ್ಲಿ ಕೂತ್ಕೊಂಡು ಇವತ್ತು ಹೈಕೋರ್ಟ್ ಆದೇಶ ಇದೆ ಪ್ರತಿಯೊಬ್ಬರ ಮನೆಗೆ ಹೋಗಬೇಕು ಅಂತೇಳಿ. ಆದರೆ ಇವತ್ತು ಅಧಿಕಾರಿಗಳು ಒತ್ತಡಕ್ಕೆ ಒಳಗಾಗಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇವತ್ತು SIR ಪ್ರಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು ಕೂಡ ನಾವು ಈಗಾಗಲೇ ಖಂಡಿಸ್ತೇವೆ. ಒಟ್ಟಾರೆ ಈ SIR ಪ್ರಕ್ರಿಯೆಯಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನೈಜ ಮತದಾರರು ಯಾವನು ಮತದಾರರಿದ್ದಾನೆ ಅವನಿಗೆ ಅನ್ಯಾಯವಾಗದ ರೀತಿಯಲ್ಲಿ ಎಲ್ಲರೂ ಮತಪಟ್ಟಿಯಲ್ಲಿ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ.